ಬಿಜಾಪುರ ಅಂದ್ರೆ ಬರೀ ಗೋಳ್ಗುಮ್ಮಟ ಅಷ್ಟೇ ಅಲ್ರಿ ಸರ. ಭಾಳ ಮಂದಿ ಗೊತ್ತಿಲ್ರಿಪ್ಪ ಬಿಜಾಪುರದಾಗ ಬತ್ತಿಸೋ ಬಾವಡಿ ಛತ್ತೀಸೋ ಚಾವಡಿ 4 ಲಾಖ ಚಿರಾಗ್ ಹಚ್ಚಿದಂಥ ಕೀರ್ತಿ ಬಿಜಾಪುರ ಆದಿಲ್ ಶಾ ಸುಲ್ತಾನ್ಗೆ ಐತ್ರಿಪ್ಪ. ಬರೀ ಗೋಳ್ಗುಮ್ಮಟ ಬಾರಕಮ್ಮನ ಉಪ್ಲಿ ಬುರ್ಜ ಮಲಿಕೆ ಮೈದಾನ ತೋಪ ಇಬ್ರಾಹಿಂ ರೋಜಾ ನೋಡ್ಕೊಂಡು ಹೋದ್ರೆ ನಡೆಯನ್ರಿ. ಇನ್ನು ಭಾಳ ವಿಷಯ ಐತ್ರಿ. ಈಗ ಬರೀ ನಾವು 1% ಕೈ ಹಚ್ಚಿವ್ರಿ. ಬರ್ರಿ ನೋಡೋಣ ಏನೇನು ಅದಾವ ಅಂದ್ರೆ ಬಿಜಾಪುರ ಒಳಗೆ ಹಿಂದೂ ಮುಸ್ಲಿಂ ಎಲ್ಲ ದೇವಸ್ಥಾನಗಳು, ದೇವಾಲಯಗಳು, ದರ್ಗಾಗಳು, ಮಸೀದಿಗಳು, ಪ್ರಾರ್ಥನಾ ಮಂದಿರಗಳು, ಜಾಮಿಯಾ ಮಸೀದಿಗಳನ್ನು ತೋರಿಸ್ಕೊತ ಹೋತನ್ರಿ. ಅಂಥ ಸಾಲಿನಾಗ ನಾವು ಇಲ್ಲಿ ಬಡಿ ಕಮ್ಮಣದಿಂದ ಒಳಗೆ ರೈಟ್ ತಿರುಗಿದ್ರೆ ನಮಗೆ ಸಿಗ್ತೈತ್ರಿ ಇಂಥ ಅದ್ಭುತ ದೇವಸ್ಥಾನ. ಶಿವಲಿಂಗ ಶಂಕರನ ದೇವಸ್ಥಾನ. ಅಂಥ ದೇವಸ್ಥಾನ ನಾವು ಇವತ್ತು ನೋಡಕ್ಕೆ ಬಂದೀವಿ. ಹೀಗಾಗಿ ಗವಿಯಲ್ಲಿರುವಂಥ ಗವಿ ಲಿಂಗೇಶ್ವರ. ಸ್ನೇಹಿತರೆ, ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಅತಿ ಪ್ರಾಚೀನ ಮತ್ತು ಜಾಗೃತ ದೇವಸ್ಥಾನದಲ್ಲಿ ಇದು ಕೂಡ ಒಂದು ಯಾರು ನೋಡೋದಂಥ ಕೆಲವು ಜನಕ್ಕೆ ಅಷ್ಟೇ ಮಾತ್ರ ಗೊತ್ತಿರುವಂಥ ಗವಿ ಈಶ್ವರ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಬಂದೀವಿ. ಆದ್ರೆ ಇಲ್ಲಿ ನೀವು ಬೆಳಗ್ಗೆ 10 ಗಂಟೆ ಒಳಗೆ ಬಂದರೆ ಮಾತ್ರ ನೀವು ಗವಿಯಲ್ಲಿರುವಂಥ ಲಿಂಗವನ್ನು, ಜಾಗೃತ ದೇವಸ್ಥಾನವನ್ನು ನೋಡಬೇಕು. ಸದಾಕಾಲವು ನೀರಿನಲ್ಲಿ ಜಲದಲ್ಲಿ ತುಂಬಿರುವಂಥ ಗವಿ ಲಿಂಗ ನೀವು ನೋಡಲಿಕ್ಕೆ ಮಾತ್ರ ಸಿಗುತ್ತೆ. ಬಟ್ ನಾವು ಈಗ ಬೇಸಿಗೆ ಟೈಮ್ದಲ್ಲಿ ಸುಮಾರು 1-2 ಗಂಟೆಗೆ ಬಂದಿದ್ವಿ. ಅಲ್ಲಿ ಬರೆದಿದ್ದಾರೆ, ತೋರಿಸ್ತೀನಿ ನಿಮ್ಗೆ. ಗವಿ ಈಶ್ವರ ಲಿಂಗ ದೇವಸ್ಥಾನ ಪ್ರತಿ ಸೋಮವಾರ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಗವಿಯಲ್ಲಿ ಇಳಿಯುವ ಅವಕಾಶ ಇರ್ತದೆ. ಬನ್ನಿ. ಭಾಳ ವಾಸ್ತುಶೈಲಿಯಲ್ಲಿ ಮತ್ತು ನೋಡಿದರೆ ಎಲ್ಲ ದೇವಸ್ಥಾನಕ್ಕಿಂತ ಇದು ವಿಭಿನ್ನವಾಗಿ ನಿರ್ಮಾಣವಾದಂಥದ್ದು. ಯಾರ ಕಾಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಮಾಹಿತಿ ಕೂಡ ಇಲ್ಲ. ಬಟ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದು ವಾಸ್ತುಶೈಲಿ ಇದೆ. ಮೇಲ್ಗಡೆ ಇರುವಂಥ ಈಶ್ವರ ಲಿಂಗವನ್ನು ನಿಮಗೆ ತೋರಿಸ್ತೀನಿ.